ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರಾಗಿದ್ದೀನಿ. ತುಂಬ ದಿನ ವೀಡಿಯೋ ಹಾಕಿಲ್ಲ. ಸೊ ಏನು ಹಾಕಬೇಕು, ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಕೆಲವೊಂದು ವೀಡಿಯೋಸು ಚೆಂದ ಓಡುತ್ತೆ, ಚೆನ್ನಾಗಿ ರನ್ ಆಗುತ್ತೆ. ಇನ್ನು ಸ್ವಲ್ಪ ವೀಡಿಯೋಸ್ಗಳು ಓಡೋದೇ ಇಲ್ಲ ಅನ್ನುತ್ತೆ. ಅದನ್ನು ಯಾವ ರೀತಿ ಓಡಿಸ್ಬೇಕು ಅಂತಲೂ ಗೊತ್ತಿಲ್ಲ. ಇವಾಗ ತುಂಬ ಜನ ಡೈಲಿ ವೀಡಿಯೋಸ್ ಹಾಕ್ತೀರಾ, ಇನ್ನು ಸ್ವಲ್ಪ ಜನ ಹಾಕೋದೇ ಇಲ್ಲ ನಂತರ. ಯೂಟ್ಯೂಬು ಕೆಲವೊಬ್ರು ಹೇಳ್ತಾರೆ ಡೈಲಿ ವಿಡಿಯೋ ಹಾಕಿದರೆ ರೆಕಮೆಂಡ್ ಮಾಡುತ್ತೆ ಅಂತ ಹೇಳ್ತಾರೆ. ಇನ್ನು ಕೆಲವೊಬ್ಬರು ಡೈಲಿ ಹಾಕಿಲ್ಲ ಅಂದರೂ ಪರವಾಗಿಲ್ಲ, ವಿಡಿಯೋ ಕಂಟೆಂಟ್ ಚೆನ್ನಾಗಿದ್ದರೆ ಖಂಡಿತ ಹೊಡುತ್ತೆ ಅಂತ ಹೇಳ್ತಾರೆ. ಬಟ್ ನನಗೆ ಎರಡು ರಾಂಗ್ ಅನಿಸುತ್ತೆ. ಬಿಕಾಸ್ ಕೆಲವೊಮ್ಮೆ ವಿಡಿಯೋನೂ ಚೆನ್ನಾಗಿರಲ್ಲ, ಏನೂ ಇರಲ್ಲ, ಜಸ್ಟ್ ತಂಬ್ಲೇನೂ ಇರಲ್ಲ, ಏನೂ ಇರಲ್ಲ. ಆದರೂ ಕೂಡ ಕೆಲವೊಮ್ಮೆ ವಿಡಿಯೋ ಓಡುತ್ತೆ. ಆಮೇಲೆ ಎಷ್ಟೊಂದು ಜನ ಡೈಲಿ ತುಂಬ ದಿನದಿಂದ ಡೈಲಿ ಹಾಕಕ್ಕೆ ಟ್ರೈ ಮಾಡಿದ್ದಾರೆ, ಆದರೂ ಕೂಡ ಅವ್ರದ್ದು ಓಡಿರಲ್ಲ. ಅರ್ಥ ಆಯ್ತಾ? ಸೊ YT ಯಾವಾಗ ರೆಕಮೆಂಡ್ ಮಾಡಬೇಕು ಅನ್ಸುತ್ತೋ ಆವಾಗಷ್ಟೇ ಅದು ರೆಕಮೆಂಡ್ ಆಗೋಕ್ಕೆ ಸಾಧ್ಯ. ಮತ್ತು ಯೂಟ್ಯೂಬನ್ನು ಯಾರು ನಂಬ್ಕೊಂಡಿದ್ದೀರಾ ಸತತವಾಗಿ ಟ್ರೈ ಮಾಡಿ, ಖಂಡಿತ ಒಂದಿಲ್ಲ ಒಂದಿನ ಸಕ್ಸಸ್ ಆಗುತ್ತೆ ನಂತರ. ಸೊ ನಾನು ಕೂಡ ಅಷ್ಟೇ, ಬೇಗ ಆಗುತ್ತೆ ಆಗಲ್ವೋ ಅದೇನೋ ನನಗೆ ಗೊತ್ತಿಲ್ಲ. ಸೊ ನನಗೆ ಹಾಕಬೇಕು ಅನಿಸಿದಾಗ ಹಾಕ್ತೇನೆ, ಸೊ ಹಾಕಬಾರ್ದು ಅನಿಸಿದಾಗ ಹಾಕಕ್ಕೆ ನಂತೆ ನಿಜ ಹೋಗಲ್ಲ. ಸೊ ಈಗ ಹಾಗೆ ಆಗಿರೋದು, ನನಗೆ ಹಾಕಬೇಕು ಅಂತ ಅನಿಸಿರಲಿಲ್ಲ ಇಷ್ಟು ದಿನ, ಹಂಗಾಗಿ ಹಾಕಿರಲಿಲ್ಲ. ಇವಾಗ ನೋಡೋಣ ಯಾವ ಥರ ಆಗುತ್ತೆ ನೋಡೋಣ ಅಂತ. ವಿಡಿಯೋ ಹಾಕಿದರೆ ಕೆಲವೊಮ್ಮೆ ಓಡುತ್ತೆ, ಕೆಲವೊಮ್ಮೆ ಓಡೋದೇ ಇಲ್ಲ ಅನ್ನತ್ತೆ. ಸೊ ಕೆಲವೊಮ್ಮೆ 100 ಸಹ ದಾಟಲ್ಲ ಒಂದೊಂದು ಟೈಮ್ ವಿಡಿಯೋಸು ಎಲ್ಲ. ಆಮೇಲೆ ಎಷ್ಟೊಂದು ಜನ ನಮ್ಮ ಅಕ್ಕಪಕ್ಕದವರು ಅಥವಾ ಯಾರಾದರೂ ಕೇಳಿದ್ರೆ ಎಷ್ಟು ಬರುತ್ತೆ ಇದರಿಂದ ಸಂಪಾದನೆ, ಏನು ಬರುತ್ತೆ, ಆದರೂ ಏನಕ್ಕೆ ನೀವು ವಿಡಿಯೋ ಮಾಡ್ತೀರಾ, ಆದರೂ ಏನಕ್ಕೆ ಯೂಟ್ಯೂಬಲ್ಲಿ ಹಾಕ್ತೀರಾ ಅಂತ. ಸೊ ನಾನು ಅವ್ರಿಗೆ ಹೇಳೋದು ಒಂದೇ, ಇದರಲ್ಲಿ 10 ಪೈಸೆನೂ ನಾನು ಎಂಥ ಲಾಸ್ ಆಗಿಲ್ಲ. ನಾನು ಮನೇಲಿ ಏನು ಅಡುಗೆ ಮಾಡ್ತೀನೋ, ನಾನು ಏನು ಊಟ ಮಾಡ್ತೀನೋ ಅದನ್ನೇ ಶೂಟ್ ಮಾಡಿ ಹಾಕ್ತೀನಿ ಅಷ್ಟೇ. ಸೊ ನಾವೆಲ್ಲಾದರೂ ಆಚೆ ಹೋದರೆ ಅಥವಾ ನಾವೆಲ್ಲಾದರೂ ಟ್ರಿಪ್ ಹೋದರೆ ಅಥವಾ ಯಾವುದಾದ್ರೂ ಸೀರೆ ಅಂಗಡಿಗೆ ಹೋದ್ರಿ ಅಂದರೆ ಆವಾಗ ಹೋಗಿ ವಿಡಿಯೋ ಮಾಡಿ ಹಾಕ್ತೇವೆ. ಸೊ ಅದಕ್ಕೋಸ್ಕರನೇ ಹೋಗಿ ನಾನೇನು ವಿಡಿಯೋ ಮಾಡಬೇಕು ಅಂತೇನಿಲ್ಲ. ಸೊ ಅದಕ್ಕೋಸ್ಕರನೇ ನಾನು ಹೋಗ್ಬಿಟ್ಟು ವಿಡಿಯೋ ಮಾಡಿಕೊಂಡು ದುಡ್ಡು ಖರ್ಚು ಮಾಡಿಕೊಂಡು ಯಾವುದೇ ರೀತಿ ಮಾಡ್ಕೊಂಡೇನು ಬಂದಿಲ್ಲ. ಅರ್ಥ ಆಯ್ತಾ? ಸೊ ನಿಮಗೆ ಲಕ್ ಅನ್ನೋದಿತ್ತು ಅಂದರೆ, ನಿಮಗೆ ಅದೃಷ್ಟ ಅನ್ನೋದಿತ್ತು ಅಂದರೆ ಯಾವತ್ತೋ ಒಂದಿನ ಜಾಕ್ಪಾಟ್ ಹೊಡೆಯುತ್ತೆ ಅಷ್ಟೇ. ಅಷ್ಟನ್ನು ಹೇಳಬಲ್ಲೆ. ಇವತ್ತೇ ವೈರಲ್ ಆಗುತ್ತೆ, ಇವತ್ತೇ ಓಡುತ್ತೆ, ಇವತ್ತೇ ನೀವು ಸಂಪಾದನೆ ಮಾಡ್ತೀರಾ ಅಂತ ಹೋಪನ್ನು ಇಟ್ಕೊಂಡು ಮಾತ್ರ ಫೈಟಿಗೆ ಬರಬೇಡಿ. ಯಾವಾಗ ಆಗುತ್ತೋ, ಯಾವಾಗ ಏನಾಗುತ್ತೋ ಅದು ಆಗಲೇಬೇಕು. ಸೊ ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ. ನಿಮ್ಮ ಪ್ರಯತ್ನ ನೀವು ಮಾಡ್ತಾ ಹೋಗಿ ನಿರಂತರ. ಸಕ್ಸಸ್ ಆದರೆ ಆಗಲಿ, ಫೇಲ್ಯೂರ್ ಆದರೆ ತಲೆ ಕೆಡಿಸ್ಕೊಬೇಡಿ. ಯಾಕೆಂದರೆ ನೀವೇನೋ ಅಮೌಂಟ್ ಖರ್ಚು ಮಾಡಿರಲ್ಲ. ಸೊ ಹಾಗಾಗಿ ಹೊಸ ಮೊಬೈಲ್ ತೊಗೊಂಡಿರ್ತೀರ, ಎಲ್ಲರ ಹತ್ರನೂ ಫೋನ್ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಫೋನ್ ತೊಗೊಂಡಿರ್ತೀರ. ತೊಗೊಂಡಾಗ ಏನು ಮಾಡ್ತೀರ, ಮನೇಲಿ ಕೂತ್ಕೊಳ್ದಾರ್ದೆ ಮಾಡೋ ವೀಡಿಯೋಸು, ಆಮೇಲೆ ಅಡುಗೆ ಮಾಡೋದು ಅವೆಲ್ಲ ಇರುತ್ತಲ್ಲ, ಅದನ್ನು ನೀವು ಶೇರ್ ಮಾಡಿ ಹಾಕಿದ್ರೆ ಆಯಿತು. ಅದರಲ್ಲೇನು ಎಕ್ಸ್ಟ್ರಾ ನಮ್ಮ ಯೂಟ್ಯೂಬ್ ಅವ್ರೇನು ಅಮೌಂಟ್ ಏನು ಕಟ್ ಮಾಡಲ್ಲ. ಒಂದು ವೀಡಿಯೋ ಹಾಕೋದ್ರಿಂದ ನಮ್ಮಲ್ಲಿರೋ ಅಮೌಂಟ್ ಏನು ಕಟ್ ಮಾಡಲ್ಲ ಅವ್ರು, ಏನೂ ಇಲ್ಲ. ಸೊ ಅವರೇ ನಮಗೆ ಕೊಟ್ಟಿದ್ದಾರೆ ಅಂದಾಗ ನಾವು ಅದನ್ನು ಯಾಕೆ ಯೂಸ್ ಮಾಡ್ಕೋಬಾರ್ದು ಅಲ್ವಾ? ಸೊ ಅದೇ ಪ್ರಯತ್ನದಲ್ಲಿ ನಾನು ಯೂಸ್ ಮಾಡಿಕೊಂಡೆ ಅಷ್ಟೇ, ಇನ್ನೇನೂ ಇಲ್ಲ. ಆಮೇಲೆ ತುಂಬ ಜನ ಅಂದ್ಕೊಂಡಿದ್ರ ಈ ಯೂಟ್ಯೂಬಿಂದ ಏನೂ ಸಿಗಲ್ಲ ಹಾಗೆ ಹೇಗೆ ಅಂತ, ಅದನ್ನು ತಲೆಯಿಂದ ತೆಗೆದುಹಾಕಿ. ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ, ಒಂದೊಳ್ಳೆ ಫ್ರೆಂಡ್ಶಿಪ್ಪು ಅಥವಾ ಫ್ರೆಂಡ್ಸು ಯಾರಾದರೂ ಸಿಕ್ಕಿರ್ತಾರೆ. ಸೊ ಅವ್ರ ಜೊತೆಗೆ ಚೆನ್ನಾಗಿರಿ. ಯಾವತ್ತೋ ಒಂದಿನ ಸಕ್ಸಸ್ ಆದರೆ ಓಕೆ, ಸಕ್ಸಸ್ ಆಗಿಲ್ಲ ಅಂದರೆ ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಅಷ್ಟೇ, ಲೀವ್ ಇಟ್ ಅಂತಲೇ ಹೇಳ್ತೇನೆ. ಮತ್ತು ಇನ್ನು ಈಗ ಹೊಸದಾಗಿ ಚಾನಲನ್ನು ಯಾರು ಮಾಡ್ತಾ ಇದ್ದೀರೋ ಅವರಿಗೂ ಒಂದು ಮೋಟಿವೇಶನ್ ಹೇಳ್ತೇನೆ. ಏನಪ್ಪ ಅಂದರೆ, ಯೂಟ್ಯೂಬ್ ಮಾಡಿ, ಬಟ್ ಅದರಿಂದ ಏನು ಎಕ್ಸ್ಪೆಕ್ಟೇಷನ್ ಮಾಡಬೇಡಿ. ಅದು ಅಮೌಂಟ್ ಬರುತ್ತೆ ಅಂತನೋ ಅಥವಾ ಅದರಿಂದ ಅಮೌಂಟ್ ನಮಗೆ ಸಿಗುತ್ತೆ, ಅದರಿಂದ ನಮ್ಮ ಜೀವನ ಬದಲಾಯಿಸುತ್ತೆ, ಹಾಗೆ ಹೀಗೆ ಅಂತ ಆಸೆ ಇಟ್ಕೊಂಡು ಮಾತ್ರ ಮಾಡಬೇಡಿ. ಒಳ್ಳೊಳ್ಳೆ ಕಂಟೆಂಟ್ ಕೊಡಿ, ಒಳ್ಳೊಳ್ಳೆ ವಿಡಿಯೋಸ್ ಹಾಕಿ, ಅಡುಗೆ ವಿಡಿಯೋಸು ಅಥವಾ ಯಾವುದೇ ನಿಮಗೆ ಯಾವ್ದು ಗೊತ್ತಿರುತ್ತೋ ಅವೆಲ್ಲ ವಿಡಿಯೋಸ್ ಹಾಕ್ತಾ ಹೋಗಿ ಡೈಲಿ. ನಮ್ಮ ಕೈಲಂತೂ ಡೈಲಿ ಆಗಲ್ಲ. ಕೆಲವೊಂದು ಟೈಮಲ್ಲಿ ಡೈಲಿ ಹಾಕ್ತೇವೆ, ಕೆಲವೊಂದು ಟೈಮಲ್ಲಿ ಏನಿರುತ್ತೆ ಡೈಲಿ ಹಾಕೋದಲ್ವಾ, ಡೈಲಿ ಹಾಕೋಕ್ಕೆ ಏನು ಇರೋದೇ ಇಲ್ಲ. ಅಥವಾ ಅಜ್ಜಿ ಬಂದ, ಅಜ್ಜ ಬಂದ, ಅಮ್ಮ ಬಂದರು, ಅಮ್ಮ ಏನೋ ಮಾಡಿಕೊಟ್ರು, ಆದರೆ ಏನು ಹಾಕೋಕ್ಕಾಗತ್ತೆ ಡೈಲಿ? ಹಾಕಿದರೂ ಏನೋ ಯಾವಾಗೋ ಏನಾದರೂ ವಿಶೇಷಗಳಿದ್ದಾಗ, ವಿಶೇಷತೆ ಇದ್ದಾಗ, ಏನಾದರೂ ಸ್ಪೆಷಲ್ ಡೇ ಇದ್ದಾಗ ಅಥವಾ ಹಾಕ್ಬೋದು ಹಂಗಿದ್ದಾಗ.
ಕೆಲವೊಬ್ರು ಡೈಲಿ ಹಾಕ್ತೀರಾ, ಒಳ್ಳೆಯದೇ ಅದು. ನನಗೂ ಅನಿಸುತ್ತೆ ಕೆಲವೊಮ್ಮೆ. ಎಷ್ಟೊಂದು ಜನ ಹೇಳ್ತಾರೆ ಅಲ್ವಾ ಡೈಲಿ ಹಾಕಿ ಅಂತ. ಸೊ, ಆ ಹೇಳೋದ್ರಿಂದ ನನಗೂ ಅನಿಸುತ್ತೆ, ಮೋಟಿವೇಶನ್ ಆಗ್ಬಿಡುತ್ತೆ. ನಾವು ಹೇಳಿದ ತಕ್ಷಣ ಏನಾಗ್ಬಿಡುತ್ತೆ ಗೊತ್ತಾ? ಇನ್ಮೇಲೆ ಡೈಲಿ ಹಾಕಬೇಕಪ್ಪ ನಾನು ಅಂತ ಅಂದ್ಕೊಂಡೇ ಮಲ್ಕೊಂಡಿರ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಯಾವನು ಹಾಕ್ತಾನೆ ಬಿಡು ಅಂತ ಆ ಮೈಂಡ್ಸೆಟ್ಟಿಗೆ ಬಂದುಬಿಡ್ತೀವಿ. ಅದೇ ಥರ ಎಷ್ಟೊಂದು ಜನ ನನ್ನ ಥರ ಸೋಂಬೇರಿಗಳು ಇದ್ದೀರಾ. ತಲೆ ಕೆಡಿಸ್ಕೋಬೇಡಿ. ಕ್ಲಿಕ್ ಆಗಬೇಕು ಅಂದರೆ ಯಾವತ್ತಿದ್ರೂ ಆಗುತ್ತೆ. ಕ್ಲಿಕ್ ಆಗಬಾರ್ದು ಅಂತ ಅಂದ್ಕೊಂಡ್ರೆ ಹೇಳೋಕ್ಕಾಗಲ್ಲ. ಯಾವಾಗಾಗುತ್ತೋ ಯಾವಾಗ ಬಿಡುತ್ತೋ ಗೊತ್ತಿಲ್ಲ. ಬಟ್ ವೈಟಿಯನ್ನು ನಂಬಿ ವೈಟಿಯಿಂದನೇ ನಾವು ಫೇಮಸ್ ಆಗ್ತೀವಿ, ವೈಟಿಯಿಂದನೇ ನಾವೆಲ್ಲ ದುಡ್ಡನ್ನು ಅರ್ನ್ ಮಾಡ್ತೀವಿ ಅಂದರೆ ರಾಂಗ್ ಆಗುತ್ತೆ. ಪಾಪ ವೈಟಿನೂ ನಮ್ಮಿಂದ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ. ಅದು ಕೇಳೋದು ಒಂದೇ, ಒಳ್ಳೆ ಕಂಟೆಂಟ್ ಬೇಕು, ಒಳ್ಳೆ ಚಂದ ವಿಡಿಯೋ ಹಾಕಬೇಕು, ಜನಕ್ಕೆ ಇಷ್ಟ ಆಗಬೇಕು. ಮೇಯ್ನಾಗಿ ಅರ್ಥ ಆಯ್ತಾ? ಜನಕ್ಕೆ ಇಷ್ಟ ಆಗಬೇಕು ಅಂಥ ಕಂಟೆಂಟ್ಗಳು ಕೊಟ್ಟರೆ ಅದು ವೈರಲ್ ಮಾಡುತ್ತೆ. ಸೊ ನಾನು ಏನು ಅಂದ್ಕೊಳ್ತೀನಿ ಅಂದರೆ, ನಂದು ವೈರಲ್ ಆಗ್ತಾ ಇಲ್ಲ ಅಂದರೆ, ಸೊ ನಾನು ಜನಕ್ಕೆ ಇಷ್ಟ ಆಗೋ ಥರ ಅಥವಾ ಯಾರಾದರೂ ನಮ್ಮ ವೀಡಿಯೋಸ್ ಲೈಕ್ ಮಾಡೋ ಥರ ನನ್ನ ವೀಡಿಯೋಸ್ ಇಲ್ಲ ಅಂದ್ಕೊಳ್ತೇನೆ. ಅದಕ್ಕೋಸ್ಕರ ವೈಟಿನೂ ಕೂಡ ರೆಕಮೆಂಡ್ ಮಾಡ್ತಿಲ್ಲ ಅಂತ ನನ್ನ ಅನಿಸಿಕೆ. ಏನೋ ಗೊತ್ತಿಲ್ಲ. ಮತ್ತು ಎಲ್ಲರೂ ಹೇಗಿದ್ದೀರಾ? ಈ ಯೂಟ್ಯೂಬಲ್ಲಿ ಲೈಫ್ ಹೆಂಗಿದೆ? ಸೊ ಏನೇನು ವೀಡಿಯೋಸ್ ಹಾಕ್ತೀರಾ ಡೈಲಿ? ಯಾವ ಥರ ಕಂಟೆಂಟ್ ಇದ್ದರೆ ಚೆನ್ನಾಗಿರುತ್ತೆ? ನಿಮಗೂ ಏನಾದರೂ ಐಡಿಯಾಸ್ ಇದ್ದರೆ ನನ್ನ ವೀಡಿಯೋಗೆ ಕಮೆಂಟ್ ಮಾಡ್ಬೋದಾಯ್ತಾ? ನನಗೆ ಏನೂ ಗೊತ್ತಿಲ್ಲ. ಮಾನಿಟೈಸೇಷನ್ ಆನ್ ಆಯಿತು. ಅದಕ್ಕೆ ಒಂದು ಲೈವ್ ಮಾಡಿಕೊಂಡು ಅಥವಾ ಏನೋ ಲೈವ್ ಡೈಲಿ ಮಾಡಿಕೊಂಡು ಒಂದು ಟೈಮಿಂಗ್ಸ್ ಇಟ್ಕೊಂಡು ಲೈವ್ ಮಾಡಿಕೊಂಡು ಮಾನಿಟೈಸೇಷನ್ ಮಾಡ್ಕೊಂಡ್ವಿ. ಸೊ ಮಾನಿಟೈಸೇಷನ್ ಆನ್ ಆದಮೇಲೆ ಇವಾಗ ಅರ್ನಿಂಗ್ ಡಾಲರ್ಸ್ ಅವೆಲ್ಲ ಬರ್ತಾ ಇರುತ್ತೆ. ಸೊ ಎಷ್ಟು ಬರುತ್ತೆ, ಏನು ಬರುತ್ತೆ ಎಲ್ಲದು ನೆಕ್ಸ್ಟ್ ಯಾವಾಗಾದರೂ ಫ್ರೀ ಇದ್ದಾಗ ಹೇಳ್ತೇನೆ. ಈಗ ಮತ್ತು ಏನು ಸಮಾಚಾರ ಅಂತ ಹೇಳ್ತಾ, ಯಾರೇ ಆಗಲಿ ವಿಡಿಯೋ ನೋಡಬೇಕಾದ್ರೆ ಫುಲ್ಲು ವಿಡಿಯೋ ನೋಡಬೇಕು ಆಯಿತಾ? ಫುಲ್ ವಿಡಿಯೋ ನೋಡಿದರೆ ಈಗ ನಮ್ಮ ವೈಟಿ ಏನು ಮಾಡುತ್ತೆ, ರೆಕಮೆಂಡ್ ಮಾಡುತ್ತೆ, ಬೇರೆಯವ್ರಿಗೆ ಕಳಿಸುತ್ತೆ. ನೀವು ಸ್ಟಾರ್ಟಿಂಗಲ್ಲೇ ಸ್ವಲ್ಪ ನೋಡಿರ್ತೀರ ಅಂದಾಗ ಪಾಪ ಅವ್ರದ್ದು ಹೆಂಗೆ ವೈರಲ್ ಆಗುತ್ತೆ. ನಿಮ್ಮ ಕೈಲಾದರೆ ನೋಡಿ, ಇಲ್ಲ ಅಂದರೆ ನೋಡೋಕ್ಕೆ ಹೋಗಬೇಡಿ, ಬಿಟ್ಟಾಕ್ಬಿಡಿ. ನಾನು ಹೇಳೋದಿಷ್ಟೇ. ಏಕೆಂದರೆ ವೈಟಿ ಎಷ್ಟೊಂದು ಜನ ನಮಗೇನೋ ಇವಾಗ ಪ್ರಾಬ್ಲಮ್ಸ್ ಅಂದರೆ ವೈಟಿಯಿಂದ ಅರ್ನ್ ಮಾಡಿಕೊಂಡೆ ನಮ್ಮ ಜೀವನ ನಡಿಬೇಕು ಅಂತ ಏನು ಇರಲ್ಲ, ನಮ್ಮದೇನು ಅಷ್ಟೇನಿಲ್ಲ. ಸೊ ಕೆಲವೊಬ್ಬರಿಗೆ ಅದನ್ನೇ ನಂಬ್ಕೊಂಡು ಬಂದಿರ್ತಾರೆ, ಅವರಿಗೆ ಆಗಬಾರ್ದಲ್ವ. ಸೊ ನಿಮ್ಮ ಕೈಲಿ ಆದರೆ ಫುಲ್ ನೋಡಿ, ಇಲ್ಲ ಅಂದರೆ ನೋಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ. ಮತ್ತು ಈ ವಿಡಿಯೋದಲ್ಲಿ ಏನು ಹೇಳಿದೆ ಏನು ಬಿಟ್ಟೆ ಗೊತ್ತಿಲ್ಲ, ಬಟ್ ನನ್ನ ಮನಸ್ಸಲ್ಲಿ ಏನೇನು ಬಂದಿದ್ದೇನೋ ಎಲ್ಲದೂ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ನನ್ನ ಚಾನಲನ್ನು ಅಂದರೆ ನಾನು ವಿಡಿಯೋ ಹಾಕದೆ ತುಂಬ ದಿನ ಆಯಿತು, ಒಂದು 10 days ಆಯಿತು. ಬಟ್ ಏನು ಹಾಕಲಿ ಅಂತ ಗೊತ್ತಾಗಲಿಲ್ಲ. ಅದಕ್ಕೋಸ್ಕರ ನೋಡೋಣ ತಡಿ, ಯಾವುದಾದ್ರೂ ಒಂದು ಮೋಟಿವೇಶನ್ ತೊಗೊಳೋಣ ಅಂತ ಹೇಳ್ಬಿಟ್ಟು ನಾನು ಮಾಡಿಕೊಂಡೆ. ಸೊ ನನಗೆ ಇದು ಹೇಳೋಣ ಅಂತಂದು ನಿಮ್ಮ ಹತ್ರಕ್ಕೆ ಬಂದೆ. ಸೊ ನನ್ನ ಮಾತು ಇಲ್ಲಿಗೆ ಮುಗಿಯಿತು. ಮತ್ತು ಎಲ್ಲರಿಗೂ ಥ್ಯಾಂಕ್ ಯು ಆಯಿತಾ? ಎಷ್ಟು ತನಕ ವಾಚ್ ಮಾಡಿದ್ದಕ್ಕೆ ಧನ್ಯವಾದ. ಬಾಯ್. ಥ್ಯಾಂಕ್ ಯು ಸೋ ಮಚ್.